ಮಾಸ್ ಜಾತರ. ಇದು ರವಿತೇಜ ಹಾಗೆ ಶ್ರೀಲೀಲಾ ಅವರು ಆ್ಯಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಸರಿಯಾಗಿ ರವಿತೇಜ ಅವರ ಕಡೆಯಿಂದ ಒಂದೊಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಬರದೆ ತುಂಬ ದಿನಗಳಾಗಿದೆ. ಸೊ ಈ ಸಿನಿಮಾ ಆದರೂ ಆ ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡ್ರೆ ಇನ್ನು ಈ ಸಿನಿಮಾ ಈಗ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜಲ್ಲೇ. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ ಸಿನಿಮಾದ ಹೀರೋ ಒಬ್ಬ ರೈಲ್ವೆ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇವನು ಈಗ ತಾನೇ ಒಂದು ಊರಿನಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಿರ್ತಾನೆ. ಆ್ಯಂಡ್ ಮುಂದೆ ಅವನು ಅಲ್ಲಿ ಆ ಊರಿನಲ್ಲಿ ನಡೆಯುತ್ತಿದ್ದ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ನೋಡಿ ಇದನ್ನು ಹೇಗಾದರೂ ತಡಿಬೇಕು ಅಂತ ಅಂದ್ಕೊಂಡು ವಿಲನ್ನ ಒಂದು ಸರ್ಕನ್ನ ಸೀಸ್ ಮಾಡ್ತಾನೆ. ಸೊ ಮುಂದೆ ಈ ಕಾರಣದಿಂದಾಗಿ ಹೀರೋ ಹಾಗೆ ವಿಲನ್ ನಡುವೆ ಏನೆಲ್ಲ ಕ್ಲಾಶ್ ನಡೆಯುತ್ತೆ ಹಾಗೆ ಇದರಿಂದ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್. ರವಿತೇಜ ಅವರ ಪ್ರೀವಿಯಸ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಸ್ವಲ್ಪ ನೋಡುವ ರೀತಿಯಾರು ಇದೆ. ಸೊ ಇದೇ ನೋಡಿ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಅಂತೀನಿ. ಸಿನಿಮಾದಲ್ಲಿ ಪಾಸಿಟಿವ್ ಅಂತ ಹೇಳೋದಕ್ಕಿಂತ ಬರೀ ನೆಗೆಟಿವ್ಸೇ ಸಿನಿಮಾದಲ್ಲಿ ಜಾಸ್ತಿ ಇದೆ ಅಂತೀನಿ. ಇರೋದ್ರಲ್ಲಿ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಬರುವಂಥ ಒಂದೆರಡು ಸೀಕ್ವೆನ್ಸಸ್ಗಳು ಹಾಗೆ ಪೋರ್ಷನ್ಸ್ಗಳು ಚೆನ್ನಾಗಿತ್ತು ಬಿಟ್ಟರೆ ಇನ್ನು ಯಾವುದೇ ಸೀಕ್ವೆನ್ಸಸ್ ಹಾಗೆ ಸೀನ್ಸ್ಗಳು ಕನೆಕ್ಟ್ ಆಗೇ ಇಲ್ಲ ಅಂತೀನಿ. ಬಿಕಾಸ್ ಆಫ್ ಇದರಲ್ಲಿ ಇದ್ದಂಥ ವೆರಿ ಡಲ್ ಸ್ಕ್ರೀನ್ ಪ್ಲೇಯಿಂದ. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ ಆದರೂ ಬೆಟರ್ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ಆದರೆ ಸೆಕೆಂಡ್ ಹಾಫ್ ಕೂಡ ಫಸ್ಟ್ ಹಾಫ್ಗಿಂತ ತುಂಬ ಡ್ರ್ಯಾಗ್ ಆಗಿದೆ ಅಂತೀನಿ. ಅದರಲ್ಲೂ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಕ್ಲೈಮ್ಯಾಕ್ಸ್ನ ಒಂದೆರಡು ಪೋರ್ಷನ್ಸ್ಗಳು ಬಿಟ್ಟರೆ ಇನ್ಯಾವುದು ಕೂಡ ವರ್ಕೇ ಆಗಿಲ್ಲ ಅಂತೀನಿ. ಅಂದರೆ ವರ್ಕ್ ಆಗೋ ರೀತಿ ಯಾವುದೇ ಸೀನ್ಸ್ಗಳನ್ನು ಹಾಗೆ ಸೀಕ್ವೆನ್ಸಸ್ನ ಅವರು ಬರ್ಕೊಂಡೇ ಇಲ್ಲ. ಸೊ ಆದ್ದರಿಂದ ಸಿನಿಮಾ ಕನೆಕ್ಟ್ ಆಗೇ ಇಲ್ಲ ಅಂತೀನಿ. ನೆಗೆಟಿವ್ಸ್. ಸಿನಿಮಾದಲ್ಲಿ ಏನಂದ್ರೂ ಕೂಡ ಏನು ವರ್ಕ್ ಆಗೇ ಇಲ್ಲ ಅಂತೀನಿ. ಸಿನಿಮಾದಲ್ಲಿ ಇರುವಂಥ ಕಾಮಿಡಿ ಆಗಿರ್ಬೋದು, ಲವ್ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು ಏನು ಕೂಡ ಕನೆಕ್ಟ್ ಆಗೇ ಇಲ್ಲ ಅಂತೀನಿ. ಹಾಗೆ ಸಿನಿಮಾದ ರೈಟಿಂಗ್ ತುಂಬ ವೀಕ್ ಆಗಿರೋದಲ್ಲದೆ ಪ್ರಿಡಿಕ್ಟಬಲ್ ಆಗಿದೆ. ಸೊ ಅದೇ ನೋಡಿ ಸಿನಿಮಾಗೆ ಒಂದು ಮೇಜರ್ ನೆಗೆಟಿವ್ ಆಗಿದ್ದು. ಆದ್ದರಿಂದ ಸಿನಿಮಾ ಸ್ಟಾರ್ಟಿಂಗಿಂದ ಹಿಡಿದು ಕೊನೆ ತನಕ ಎಲ್ಲೂ ಕೂಡ ಕನೆಕ್ಟ್ ಆಗೋದಿಲ್ಲ. ಹಾಗೆ ಇದರಲ್ಲಿ ಇರುವಂಥ ಸಾಂಗ್ಸ್ಗಳು ಹಾಗೆ ಅವುಗಳನ್ನು ಪ್ಲೇಸ್ ಮಾಡಿರೋ ರೀತಿ ತುಂಬ ಇರಿಟೇಟ್ ಅನಿಸ್ತು ಗುರು. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಸಿನಿಮಾದ ಎಡಿಟಿಂಗಿಂದ ಎಕ್ಸಿಕ್ಯೂಷನ್ವರೆಗೂ ಏನೂ ಕೂಡ ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ನನ್ನ ಪ್ರಕಾರ ಹೇಳಬೇಕಂದ್ರೆ ಇದೊಂದು ಆ್ಯಾವ್ರೇಜಲ್ಲಿ ಎಬೋ ಆ್ಯಾವ್ರೇಜ್ ಸಿನಿಮಾ ಅಂತೀನಿ. ನೀವ್ಯಾದರೂ ರವಿತೇಜ ಅವರ ಮೂವೀಸ್ಗಳನ್ನು ಇಷ್ಟಪಡೋರಾಗಿದ್ದರೆ ಈ ಸಿನಿಮಾನ ಒನ್ ಟೈಮ್ ನೋಡ್ಬೋದು ಅಂತೀನಿ. ಹಾಗೆ ರಿಮೈನಿಂಗ್ ಆಡಿಯನ್ಸ್ಗಳಿಗೆ ನಿಮ್ಮ ಹತ್ರ ಟೈಮ್ ಇದ್ದು ಬೇರೆ ಆಪ್ಷನ್ ಇಲ್ಲ ಅಂದರೆ ಈ ಸಿನಿಮಾನ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.